ತಂತ್ರಜ್ಞಾನ ಲೋಕದ ದೈತ್ಯ ಕಂಪನಿಗಳಲ್ಲೊಂದಾದ ಒರಾಕಲ್ ಸಂಸ್ಥೆ ಇತ್ತೀಚೆಗೆ ಕೈಗೊಂಡಿರುವ ಸಾಮೂಹಿಕ ಉದ್ಯೋಗ ಕಡಿತದ ನಿರ್ಧಾರ ಜಾಗತಿಕ ಐಟಿ ವಲಯದಲ್ಲಿ ತಲ್ಲಣ ಸೃಷ್ಟಿ ಮಾಡಿದೆ. ಕೇವಲ ಒಂದು ಇಮೇಲ್ ಮೂಲಕ ಸಾವಿರಾರು ಉದ್ಯೋಗಿಗಳ ಬದುಕನ್ನ ಬೀದಿಗೆ ತಳ್ಳಿರುವ ಈ ಪ್ರಕ್ರಿಯೆ ಕಾರ್ಪೊರೇಟ್ ಜಗತ್ತಿನ ಕ್ರೌರ್ಯನ ಅಥವಾ ಬದಲಾದ ಸನ್ನಿವೇಶದಲ್ಲಿ ಅನಿವಾರ್ಯ ಬದಲಾವಣೆಯನ್ನ. ಬೆಳಿಗ್ಗೆ 6 ಗಂಟೆಗೆ ಬಂದ ಒಂದು ಇಮೇಲ್ 12,000ಕ್ಕೂ ಹೆಚ್ಚು ಭಾರತೀಯ ಉದ್ಯೋಗಿಗಳ ವೃತ್ತಿ ಜೀವನಕ್ಕೆ ಅಂತ್ಯ ಹಾಡಿದೆ ಅಂತಂದ್ರೆ ನಾವು ಕಟ್ಟಿಕೊಳ್ತಿರುವ ಡಿಜಿಟಲ್ ಭವಿಷ್ಯ ಎಷ್ಟು ಸುರಕ್ಷಿತ? ಮಾನವ ಸಂಪನ್ಮೂಲಕ್ಕಿಂತ ಡೇಟಾ ಸೆಂಟರ್ಗಳು ಮತ್ತು ಕೃತಕ ಬುದ್ಧಿಮತ್ತೆ ಮುಖ್ಯ ಆಯ್ತಾ? ಲಾಭದ ಹಾದಿಯಲ್ಲಿ ಸಾಗ್ತಿರುವ ಕಂಪನಿಗಳು ಉದ್ಯೋಗಿಗಳ ಭಾವನೆ ಮತ್ತು ಅವರ ಕುಟುಂಬಗಳ ಆರ್ಥಿಕ ಪರಿಸ್ಥಿತಿಯನ್ನ ಸಂಪೂರ್ಣವಾಗಿ ಮರೆತಿವೆಯಾ? ಈ ಪ್ರಶ್ನೆಗಳು ಇಂದು ಪ್ರತಿಯೊಬ್ಬ ಐಟಿ ಉದ್ಯೋಗಿಯನ್ನ ಕಾಡ್ತಿವೆ. ಒರಾಕಲ್ ಕಂಪನಿಯ ಈ ದಿಢೀರ್ ನಿರ್ಧಾರದ ಹಿಂದೆ ದೊಡ್ಡ ಆರ್ಥಿಕ ತಂತ್ರಗಾರಿಕೆ ಅಡಗಿದೆ. ವರದಿಗಳ ಪ್ರಕಾರ ಈ ಉದ್ಯೋಗ ಕಡಿತದಿಂದ ಕಂಪನಿಗೆ ಸುಮಾರು $8 ರಿಂದ $10 ಬಿಲಿಯನ್ ಉಳಿತಾಯ ಆಗಲಿದೆ. ಈ ಬೃಹತ್ ಮೊತ್ತವನ್ನ ಕಂಪನಿ ತನ್ನ ಡೇಟಾ ಸೆಂಟರ್ ಮೂಲಸೌಕರ್ಯಗಳನ್ನು ಬಲಪಡಿಸಲು ಬಳಸಿಕೊಳ್ಳೋಕೆ ಯೋಜಿಸಿದೆ. ಒರಾಕಲ್ ಈಗ ಕೇವಲ ಒಂದು ಸಾಫ್ಟ್ವೇರ್ ಸೇವಾ ಕಂಪನಿಯಾಗಿ ಉಳಿಯದೆ ಉತ್ಪಾದನಾ ವಲಯಕ್ಕೆ ಮತ್ತು ಕ್ಲೌಡ್ ಮೂಲಸೌಕರ್ಯಕ್ಕೆ ತನ್ನ ಗಮನ ಹರಿಸ್ತಾ ಇದೆ. ಇದಕ್ಕಾಗಿ ಅದಕ್ಕೆ ದೊಡ್ಡ ಮಟ್ಟದ ಹೂಡಿಕೆಯ ಅಗತ್ಯ ಇದೆ. ಆದರೆ ಈ ಹೂಡಿಕೆಗೆ ಹಣ ಹೊಂದಿಸೋಕೆ 16 ವರ್ಷಗಳಿಂದ ಕಂಪನಿಗಾಗಿ ಬೆವರು ಸುರಿಸಿದ ಉದ್ಯೋಗಿಗಳನ್ನ ಕಿತ್ತೊಗಿತಾ ಇರೋದು ಎಷ್ಟು ಸಮಂಜಸ ಅನ್ನೋದು ವಿಶ್ಲೇಷಕರ ವಾದ. ಕಂಪನಿಯ ಮೇಲೆ ಈಗಾಗಲೇ $108 ಬಿಲಿಯನ್ ಸಾಲದ ಹೊರೆ ಇದೆ ಮತ್ತು ಬಾರ್ಕ್ಲೇಸ್ನಂತಹ ಹೂಡಿಕೆ ಬ್ಯಾಂಕ್ಗಳು ಒರಾಕಲ್ನ ಆರ್ಥಿಕ ಗುಣಮಟ್ಟ ಸ್ಥಿತಿಯನ್ನ ಕೆಳಮಟ್ಟಕ್ಕೆ ಇಳಿಸಿವೆ. ಈ ಆರ್ಥಿಕ ಬಿಕ್ಕಟ್ಟಿನಿಂದ ಪಾರಾಗೋಕೆ ಮತ್ತು ಡೇಟಾ ಸೆಂಟರ್ಗಳ ಗ್ಯಾಂಬಲ್ನಲ್ಲಿ ಗೆಲ್ಲಲು ಕಂಪನಿ ಉದ್ಯೋಗಿಗಳನ್ನ ಬಲಿ ಕೊಡ್ತಾ ಇದೆ. ಈ ಉದ್ಯೋಗ ಕಡಿತದ ಪ್ರಭಾವ ಕೇವಲ ಆಫೀಸ್ ಕ್ಯಾಬಿನ್ಗಳಿಗೆ ಸೀಮಿತವಾಗಿಲ್ಲ. ಇದು ಭಾರತದ ಪ್ರಮುಖ ಐಟಿ ನಗರಗಳಾದ ಬೆಂಗಳೂರು ಮತ್ತು ಹೈದರಾಬಾದ್ನ ರಿಯಲ್ ಎಸ್ಟೇಟ್ ಮಾರುಕಟ್ಟೆಯ ಮೇಲೂ ಕರಿನೆರಳು ಬೀರಿದೆ. ಐಟಿ ಉದ್ಯೋಗಿಗಳು ತಮ್ಮ ಭವಿಷ್ಯದ ಭರವಸೆಯ ಮೇಲೆ ದೊಡ್ಡ ಮೊತ್ತದ ಸಾಲ ಮಾಡಿ ಮನೆಗಳನ್ನ ಖರೀದಿ ಮಾಡ್ತಿದ್ರು. ಆದ್ರೆ ಈಗ ಉದ್ಯೋಗದ ಭದ್ರತೆನೇ ಇಲ್ಲದಂತಾದ ಮೇಲೆ ಯಾರೂ ಮನೆ ಖರೀದಿ ಮಾಡೋದಕ್ಕೆ ಮುಂದೆ ಬರ್ತಿಲ್ಲ. ಬಾಡಿಗೆ ಮಾರುಕಟ್ಟೆನೂ ಕುಸಿತಾ ಇದೆ. ಇದು ಕೇವಲ ಒಬ್ಬ ವ್ಯಕ್ತಿಯ ಉದ್ಯೋಗ ನಷ್ಟವಲ್ಲ, ಬದಲಾಗಿ ಒಂದು ಇಡೀ ಆರ್ಥಿಕ ವ್ಯವಸ್ಥೆಯ ಮೇಲೆ ಬೀರ್ತಿರುವ ಹೊಡೆತ ಆಗಿದೆ. ತಜ್ಞರ ಪ್ರಕಾರ ಒರಾಕಲ್ ಮಾತ್ರವಲ್ಲದೆ ಅಮೆಜಾನ್, ಮೆಟಾ ಮತ್ತು ಮೈಕ್ರೋಸಾಫ್ಟ್ ನಂತಹ ಕಂಪನಿಗಳು ಕೂಡ ಇದೇ ಹಾದಿಯಲ್ಲಿವೆ. 2026ರ ಆರಂಭ ಐಟಿ ವಲಯಕ್ಕೆ ಅತ್ಯಂತ ಕಠಿಣ ಕಾಲವಾಗಿ ಪರಿಣಮಿಸಿದೆ. ಎಐ ತಂತ್ರಜ್ಞಾನ ಕೆಲಸಗಳನ್ನ ಸುಲಭಗೊಳಿಸ್ತಾ ಇದ್ರು, ಅದೇ ತಂತ್ರಜ್ಞಾನ ಲಕ್ಷಾಂತರ ಜನರ ಉದ್ಯೋಗವನ್ನ ಕಬಳಿಸ್ತಿದೆ ಅನ್ನೋದು ಕಹಿ ಸತ್ಯ. ಉದ್ಯಮದಲ್ಲಿನ ಈ ಬದಲಾವಣೆ ಡಿಜಿಟಲ್ ಡಾರ್ವಿನಿಸಂ ನಂತಿದೆ. ಯಾವ ಕಂಪನಿಗಳು ಎಐ ಮತ್ತು ಕ್ಲೌಡ್ ತಂತ್ರಜ್ಞಾನಕ್ಕೆ ಅಳವಡಿಸಿಕೊಳ್ಳೋದಿಲ್ವೋ ಅವು ಮಾರುಕಟ್ಟೆಯಿಂದ ಹೊರಗುಳಿಯತ್ತೆ ಅನ್ನೋ ಭಯ ಕಂಪನಿಗಳನ್ನ ಇಂತಹ ಕಠಿಣ ನಿರ್ಧಾರ ತೆಗೆದುಕೊಳ್ಳುವಂತೆ ಮಾಡಿದೆ. ಆದರೆ ಕಂಪನಿಗಳು ಉದ್ಯೋಗಿಗಳನ್ನ ಕೇವಲ ಅಂಕಿ ಅಂಶಗಳಾಗಿ ನೋಡ್ತಿವೆಯೇ ಹೊರತು ಮನುಷ್ಯರನ್ನಾಗಿ ಅಲ್ಲ. 15-20 ವರ್ಷಗಳ ಅನುಭವ ಇರುವ ಹಿರಿಯ ಉದ್ಯೋಗಿಗಳಿಗೆ ಈಗ ಹೊಸ ತಂತ್ರಜ್ಞಾನ ಕಲಿಯೋದು ಮತ್ತು ಅದೇ ಸಂಬಳದಲ್ಲಿ ಬೇರೆ ಕೆಲಸ ಹುಡುಕೋದು ಅಸಾಧ್ಯದ ಮಾತು. ಹಿರಿಯ ಉದ್ಯೋಗಿಗಳು ಹೇಗೋ ಹೊಂದ್ಕೊಳ್ಬಹುದು, ಆದರೆ ಮಧ್ಯವಯಸ್ಕ ಉದ್ಯೋಗಿಗಳ ಸ್ಥಿತಿ ಅತ್ಯಂತ ಶೋಚನೀಯವಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಿರುವ ಯುದ್ಧಗಳು, ತೈಲ ಬೆಲೆ ಏರಿಕೆ ಮತ್ತು ಜಾಗತಿಕ ಆರ್ಥಿಕ ಹಿಂಜರಿತದ ನಡುವೆ ಈ ಉದ್ಯೋಗ ಕಡಿತ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ತಂತ್ರಜ್ಞಾನದ ಬೆಳವಣಿಗೆ ಮಾನವ ಕುಲದ ಏಳಿಗೆಗಾಗಿ ಇರಬೇಕೇ ಹೊರತು ವಿನಾಶಕ್ಕಲ್ಲ. ಒರಾಕಲ್ನಂತಹ ಕಂಪನಿಗಳು ತಾಂತ್ರಿಕವಾಗಿ ಮುಂದುವರಿಯೋದು ಅನಿವಾರ್ಯ ಇರಬಹುದು, ಆದರೆ ಅದನ್ನ ಮಾಡುವ ರೀತಿ ಮಾನವೀಯವಾಗಿರಬೇಕು. ಯಾವುದೇ ಮುನ್ಸೂಚನೆ ನೀಡದೆ ಕೇವಲ ಡಿಜಿಟಲ್ ಸಹಿ ಹಾಕಿ ಹೊರಹೋಗಿ ಅಂತ ಹೇಳೋದು ಉದ್ಯೋಗಿಗಳ ಗೌರವಕ್ಕೆ ಮಾಡುವ ಧಕ್ಕೆಯಾಗಿದೆ. ಐಟಿ ವಲಯದ ಉದ್ಯೋಗಿಗಳು ಈಗ ಕೇವಲ ತಾಂತ್ರಿಕ ಕೌಶಲ್ಯಗಳನ್ನು ಮಾತ್ರವಲ್ಲದೆ ಆರ್ಥಿಕ ಶಿಸ್ತು ಮತ್ತು ಅನಿಶ್ಚಿತತೆಯನ್ನ ಎದುರಿಸುವ ಮಾನಸಿಕ ಸ್ಥೈರ್ಯವನ್ನ ಬೆಳೆಸಿಕೊಳ್ಬೇಕಾದ ಅನಿವಾರ್ಯತೆ ಇದೆ. ಸರ್ಕಾರಗಳು ಕೂಡ ಇಂತಹ ಸಾಮೂಹಿಕ ಉದ್ಯೋಗ ಕಡಿತದ ಸಂದರ್ಭದಲ್ಲಿ ಕಾರ್ಮಿಕರ ಹಿತರಕ್ಷಣೆಗಾಗಿ ಕಠಿಣ ಕಾನೂನುಗಳನ್ನು ರೂಪಿಸಬೇಕಿದೆ. ಉದ್ಯೋಗವಿಲ್ಲದ ಭವಿಷ್ಯ ಕೇವಲ ವ್ಯಕ್ತಿಯ ಸಮಸ್ಯೆ ಅಲ್ಲ, ಅದು ಇಡೀ ಸಮಾಜದ ಶಾಂತಿಯನ್ನ ಕದಡುವ ಸಾಮಾಜಿಕ ಸಮಸ್ಯೆಯಾಗಿ ರೂಪಾಂತರಗೊಳ್ಳಬಹುದು ಅನ್ನೋದನ್ನ ಕಾರ್ಪೊರೇಟ್ ಜಗತ್ತು ಅರಿಬೇಕಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.